ಹಳೆಯ ಕಲ್ಲು ಮುರಿದು ಹೋಗಿದೆ. ಹಣ್ಣುಗಳು ತಿನ್ನೋಣ. ಇದು ನಮ್ಮದಲ್ಲ. ನೋಡಿ, ಇಲ್ಲಿ ಹಣ್ಣುಗಳು ಬೆಳೆದಿವೆ. ಒಳ್ಳೆಯದು, ಸಾಕಷ್ಟು ಸಂಗ್ರಹವಾಗಿದೆ. ನದಿಯ ತೀರದಲ್ಲಿ ಅವನು ಮೀನಿಗಾಗಿ ಕಾಯುತ್ತಿದ್ದ. It's hooked. Pull. Yes. There, a big one. It's hooked. Pull. Yes. ಹಳೆಯ ಕಲ್ಲು ಮುರಿದು ಹೋಗಿದೆ. ಹಣ್ಣುಗಳು ತಿನ್ನೋಣ. ಮಧ್ಯಶಿಲಾಯುಗದಲ್ಲಿ ಬೆಂಕಿ ಮಾನವನ ಗೆಳೆಯ. ಬೆಂಕಿಯಿಂದ ಅವನು ಆಹಾರವನ್ನು ಬೇಯಿಸಿದ, ಚಳಿಯಿಂದ ರಕ್ಷಿಸಿಕೊಂಡ. ಕಾಲ ಕಳೆದಂತೆ ಮಧ್ಯಶಿಲಾಯುಗದ ಮಾನವ ಮಣ್ಣನ್ನು ಗಮನಿಸಿದ. ಅದರಿಂದ ಅವನು ಮಡಿಕೆಗಳನ್ನು ತಯಾರಿಸಲು ಕಲಿತ. ಪ್ರಾಣಿಗಳು ಅವನ ಜೀವನದ ಭಾಗವಾದವು. ಕೆಲವು ಪ್ರಾಣಿಗಳನ್ನು ಅವನು ಸಾಕಲು ಪ್ರಾರಂಭಿಸಿದ. ಇದು ಮಾನವನ ಬದುಕಿನಲ್ಲಿ ಹೊಸ ಸಂಬಂಧದ ಆರಂಭವಾಗಿತ್ತು. ಮಧ್ಯಶಿಲಾಯುಗದಲ್ಲಿ ಮಾನವ ಸತ್ತವರನ್ನು ಮರೆತಿಲ್ಲ. ಅವನು ಅವರನ್ನು ಭೂಮಿಯಲ್ಲಿ ಹೂಳುತ್ತಿದ್ದ. ಅದು ಅವನೊಳಗಿನ ಭಾವನೆ ಮತ್ತು ನಂಬಿಕೆಯ ಸೂಚನೆ. ಈ ಮಧ್ಯಶಿಲಾಯುಗದ ಪ್ರಮುಖ ತಾಣಗಳು ಇಂದಿಗೂ ನಮ್ಮ ಮುಂದೆ ಇವೆ. ರಾಜಸ್ಥಾನದ ಅಜ್ಮೀರ, ಗುಜರಾತಿನ ಸಬರಮತಿ, ಮಹಾರಾಷ್ಟ್ರದ ಅಹಮದ್ನಗರ, ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಮತ್ತು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಭಾರತದಲ್ಲಿ ಮಧ್ಯಶಿಲಾಯುಗದ ಪ್ರಮುಖ ತಾಣಗಳಾಗಿವೆ. ಈ ಎಲ್ಲ ತಾಣಗಳು ಮಾನವನು ಮಧ್ಯಶಿಲಾಯುಗದಲ್ಲಿ ಹೆಜ್ಜೆ ಹೆಜ್ಜೆಯಾಗಿ ಸಂಸ್ಕೃತಿಯತ್ತ ಸಾಗುತ್ತಿದ್ದನೆಂದು ಹೇಳುತ್ತವೆ. ಶಿಲೆಯಿಂದ ಶುರುವಾಯಿತು ಬದುಕು. ಈ ಪ್ರಯಾಣದ ಮಧ್ಯದ ಮಹತ್ವದ ಅಧ್ಯಾಯವೇ ಮಧ್ಯಶಿಲಾಯುಗ. ನೂತನ ಶಿಲಾಯುಗ. ಮಧ್ಯಶಿಲಾಯುಗದ ನಂತರ ಮಾನವನ ಬದುಕು ಹೊಸ ತಿರುವು ಪಡೆಯಿತು. ಈ ಯುಗವನ್ನೇ ನಾವು ಹೊಸ ಶಿಲಾಯುಗ ಎಂದು ಕರೆಯುತ್ತೇವೆ. ಕ್ರಿಸ್ತಪೂರ್ವ 8000ರಿಂದ 4000ರ ನಡುವೆ ಮಾನವನು ಶಿಲೆಯನ್ನು ಕೆತ್ತಿ, ಮಸೆದು, ನುಣುಪುಗೊಳಿಸಿ ಬೇರೆ ಬೇರೆ ಆಕಾರದ ಆಯುಧಗಳನ್ನು ತಯಾರಿಸಿದನು. ಈ ಯುಗದಲ್ಲಿ ಮಾನವನು ಉಳುಮೆಯನ್ನು ಕಲಿತನು. ಆಕಳು, ಕುರಿ, ಮೇಕೆಗಳನ್ನು ಸಾಕಲು ಆರಂಭಿಸಿದನು. ಗುಹೆಗಳ ಗೋಡೆಗಳ ಮೇಲೆ ಚಿತ್ರಗಳು ಮತ್ತು ಕೆತ್ತನೆಗಳು ಕಾಣುತ್ತವೆ. ಬೇಟೆ ಮತ್ತು ನೃತ್ಯದ ದೃಶ್ಯಗಳು ಅವನ ಕಲಾತ್ಮಕ ಮನಸ್ಸನ್ನು ತೋರಿಸುತ್ತವೆ. ಅವನು ಮಡಕೆಗಳನ್ನು ಅಲಂಕರಿಸಿದನು, ದೋಣಿಗಳನ್ನು ನಿರ್ಮಿಸಿದನು, ಉಣ್ಣೆ ಮತ್ತು ಹತ್ತಿಯಿಂದ ಬಟ್ಟೆಗಳನ್ನು ತಯಾರಿಸಿದನು. ಪೂರ್ವಜರ ಪೂಜೆ, ಸತ್ತವರ ಸಂಸ್ಕಾರಗಳು ಅವನ ನಂಬಿಕೆಗಳನ್ನು ಸೂಚಿಸುತ್ತವೆ. ಹೀಗೆ ಹೊಸ ಶಿಲಾಯುಗದಲ್ಲಿ ಮಾನವನು ಬದುಕಿನಿಂದ ಸಂಸ್ಕೃತಿಯತ್ತ ಸಾಗಿದನು. ಶಿಲೆಯಿಂದ ಆರಂಭವಾದ ಮಾನವನ ಬದುಕು ನೂತನ ಶಿಲಾಯುಗದಲ್ಲಿ ಕೃಷಿ, ನೇಕಾರಿಕೆ, ಮನೆ ನಿರ್ಮಾಣದ ಮೂಲಕ ಸ್ಥಿರ ಜೀವನದ ಹಾದಿಗೆ ಕಾಲಿಟ್ಟಿತು. ಇದೇ ಮಾನವನ ನಾಗರಿಕತೆಯ ಮೊದಲ ಹೆಜ್ಜೆ. ಇತಿಹಾಸವನ್ನು ಅರಿಯುವುದು ನಮ್ಮ ಹಿಂದಿನ ಬದುಕನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕ. ಇದೇ ಶಿಲೆಯಿಂದ ಶುರುವಾಯಿತು ಬದುಕು. ಇದುವರೆಗೂ ಈ ಸಾಕ್ಷ್ಯಚಿತ್ರವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕನ್ನು ಕೊಡಿ. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮುಂದಿನ ಇದೇ ಥರದ ವಿಡಿಯೋಗಳಿಗಾಗಿ ಇನ್ನೂ ಯಾರು ಸ್ಪರ್ಧಾ ಸ್ಟಾರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.